ಈ ಸಲ ಸಮೀರ್ ಒಂದು ದೊಡ್ಡ ಜಾಲದಲ್ಲಿ ಸಿಗಾಕೊಂಡ ಅನ್ನಿಸ್ತಿದೆ. ಅವನ ಹಳೆ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರದೇ ಒರಿಜಿನಲ್ ಹೆಸರುಗಳನ್ನ ತಗೊಂಡಿರಲಿಲ್ಲ, ಬಟ್ ಈ ಸಲ ತಗೊಂಡಿದ್ದಾನೆ. ಆ್ಯಂಡ್ ದ ಪ್ರಾಬ್ಲಮ್ ಈಸ್ ಕಾನೂನು ಅವರೇ ತಪ್ಪಿತಸ್ಥರು ಅಂತ ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಕೆಲವೊಂದು ಸಣ್ಣ ಸೂಕ್ಷ್ಮತೆಗಳನ್ನ ಹೇಳ್ತೀನಿ ಕೇಳಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಸುದ್ದಿಗೋಷ್ಠಿಯಲ್ಲಿ ಪಂಚಾಯಿತಿಯವರು ದಾಖಲೆ ಇಟ್ಟಿದ್ದಾರೆ. ಅನಾಥ ಶವಗಳ ಅಂತ್ಯ ಸಂಸ್ಕಾರಗಳ ದಾಖಲೆ 1980ರಿಂದಲೂ ನಮ್ಮ ಹತ್ರ ಇದೆ. ಅಂಡ್ ಅದು ಆಡಿಟ್ ಆಗಿ ಗೆಜೆಟೆಡ್ ಆಫೀಸರ್ ಸೈನ್ ಆಗಿರೋ ದಾಖಲೆಗಳು ಅಂತ ಹೇಳ್ತಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಅವರು ಆ ಅನಾಥ ಶವಗಳ ವಿಚಾರವಾಗಿ ಹೇಳಿದ ಮಾತು ನಾವು ಯೋಚನೆ ಮಾಡಲೇಬೇಕಾಗಿರೋದು. ಧರ್ಮಕ್ಷೇತ್ರಗಳಿಗೆ ಬರೋ ಜನರ ಮನೋಕಾಮನೆ ಒಂದೇ ರೀತಿ ಇರಲ್ಲ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಮುಕ್ತಿ ಭವನ ಗೊತ್ತಾ? ವಾರಣಾಸಿ, ಕಾಶಿಯಲ್ಲಿದೆ. ಅಲ್ಲಿ ಜನ ಸಾಯೋಕಂತಾನೆ ಆ ಭವನಗಳಲ್ಲಿ ಹೋಗಿ ಇದ್ದು ತಮ್ಮ ಕೊನೆಯ ದಿನಗಳನ್ನ ಕಳೀತಾರೆ. ಅಲ್ಲಿ ಮುಕ್ತಿ ಭವನ ಮಾಡಿದ ಉದ್ದೇಶನೂ ಅದೇ, ಅನಾಥ ಶವಗಳು ತಡೆಯೋಕೆ. ಈವನ್ ಲಾಯರ್ಗಳು ಕೂಡ ಯಾರ ಹೆಸರನ್ನು ತಮ್ಮ ಬಾಯಿಂದ ಹೇಳ್ತಿಲ್ಲ, ಯಾಕಂದರೆ ಅವರಿಗೆ ಕಾನೂನಿನ ಅರಿವಿದೆ. ತಪ್ಪಿತಸ್ಥರ ಹೆಸರು ಬಿಡಿ, ಬಂದಿರೋ ಅಂತಹ ಸಾಕ್ಷಿಯ ಹೆಸರನ್ನು ಕೂಡ ಅವ್ರು ಬಾಯಿ ಬಿಟ್ಟು ಹೇಳ್ತಿಲ್ಲ. ಸಮೀರ್ ಹೇಳ್ದ ಹಾಗೆ. ಸೊ ಅವ್ರು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡೋದಾಗ್ಲಿ, ಇನ್ನೊಂದು ಮಾತಾಡೋದಾಗ್ಲಿ ಇದು ಒಳ್ಳೇದಲ್ಲ. ಆರೋಪಿ ಯಾರಂತ ಹೇಳಿ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಸಲ ಈ ಕೃತ್ಯ ಪ್ರೂವ್ ಆಗದೆ ಹೋದರೆ, ಸಮೀರ್ ಹೇಳಿದ ಪ್ರತಿಯೊಂದು ಹೆಸರುಗಳು ವಿಚಾರಗಳು ಪ್ರೂವ್ ಆಗದೆ ಹೋದರೆ, ಕಮೆಂಟ್ ಮಾಡಿ ಮಾಡಿ ವಿಡಿಯೋ ಮಾಡಿಸಿದವ್ರು ಯಾವನೂ ಬರಲ್ಲ, ಇದಂತೂ ಸತ್ಯ. ಆ್ಯಂಡ್ ನಾನು ನನ್ನ ವಿಡಿಯೋಗಳಲ್ಲಿ ಈ ವಿಚಾರವಾಗಿ ಮಾತಾಡೋ ಅಂತ ಕಮೆಂಟ್ ಮಾಡಿದ ಪ್ರತಿಯೊಬ್ಬರ ಐಡಿಗಳನ್ನ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ಸಮೀರ್ಗೆ ತೊಂದರೆ ಆದಾಗ ಇವರುಗಳು ಹೋಗಿ ಪೊಲೀಸ್ ಸ್ಟೇಷನ್ ಆಚೆ ನಿಂತು ಸಮೀರ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅವರೆಲ್ಲರ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಇವರೇ ಪ್ರಚೋದನೆ ಮಾಡಿ ವಿಡಿಯೋಗಳನ್ನ ಮಾಡಿಸಿದ್ದು ಅಂತ. ಆ್ಯಂಡ್ ಸಮೀರ್ ಯಾವ ಸಾಕ್ಷಿ ಆಧಾರಗಳ ಮೇಲೆ ಈ ವಿಡಿಯೋ ಮಾಡಿದಾನೋ ಅದೆಲ್ಲಾದರೂ ಪ್ರೂವ್ ಆಗದೆ ಹೋದರೆ ತುಂಬ ದೊಡ್ಡ ಕಂಟಕದಲ್ಲಿ ಸಿಗಾಕೊಂಡು